ಮಧ್ಯದಲ್ಲಿ ಇರುವುದು It is a commandment of God. ಅದು ದೇವರ ಆಜ್ಞೆಯಾಗಿದೆ. Because the Bible says, ಆದರೆ ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, come into the presence of God. ದೇವರ ಪ್ರಸನ್ನತೆ ಮಧ್ಯಕ್ಕೆ ಬನ್ನಿರಿ ಎಂದು ಹೇಳುತ್ತದೆ. Come into the house of God. But you make the choice. ಆದರೆ ನೀವು ಅದನ್ನ ಆಯ್ಕೆ ಮಾಡುತ್ತೀರಿ. God will not force you for anything. ದೇವರು ಯಾವುದೇ ಕಾರಣಕ್ಕೂ ಯಾವ ವಿಚಾರಕ್ಕೂ ನಿಮಗೆ ಫಲವಂತ ಒತ್ತಾಯವನ್ನು ಮಾಡೋದಿಲ್ಲ. If you don't have the presence of God, ಒಂದು ವೇಳೆ ದೇವರ ಪ್ರಸನ್ನತೆ ನಿಮ್ಮಲ್ಲಿ ಇಲ್ಲದೆ ಇರುವುದಾದರೆ, if you don't have Emmanuel with you, ನಿಮ್ಮ ಜೊತೆ ಇಮ್ಮಾನುವೇಲನು ಇಲ್ಲದೆ ಇರುವುದಾದರೆ, there is God, that is not a spiritual orphan. ಅದನ್ನೇ ಆತ್ಮಿಕ ಅನಾಥರು ಎಂದು ಹೇಳಬಹುದು. ಆವಾಗಲೇ ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, Abide in me and I shall abide in you. ನನ್ನಲ್ಲಿ ನೆಲೆಗೊಳ್ಳಿರಿ, ನಾನು ನಿಮ್ಮಲ್ಲಿ ನೆಲೆಗೊಳ್ಳುತ್ತೇನೆ. ಯಾವುದೇ ಕಾರಣಕ್ಕೂ ದೇವರಿಂದ ದೂರ ಹೋಗಬೇಡ್ರಿ. Come near to God. ದೇವರ ಹತ್ತಿರ ಬನ್ನಿರಿ. Absence of God, ಯಾವಾಗ ದೇವರ ಪ್ರಸನ್ನತೆ, ದೇವರು ಇಲ್ಲದಿರುವ ಸ್ಥಳವಿರುತ್ತದೋ, that place becomes the presence of devil.